ಈ ಫೆಬ್ರವರಿ ತಿಂಗಳಿನಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇರುವಂಥ ದೈವಿಕವಾದಂಥ ಆತನ ಸಂದೇಶ 1 ಸಮುವೇಲ 25ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ. ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸರ್ವ ಸಂಪತ್ತಿಗೂ ಶುಭವಾಗಲಿ. ದಾವೀದನು ನುಡಿತಾ ಇರುವಂಥ ಮಾತಿದು. ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸರ್ವ ಸಂಪತ್ತಿಗೂ ಶುಭ ಉಂಟಾಗಲಿ. ಹಲ್ಲೆಲೂಯಾ. ದೇವರು ಈ ಮುಂಜಾನೆ ನಮಗೆ ಆತನ ದಯೆಯ ಮೂಲಕ, ಆತನ ಕರುಣೆಯ ಮೂಲಕ, ಆತನು ತನ್ನ ಅಪಾರವಾದಂಥ ಪ್ರೀತಿ ಮೂಲಕವಾಗಿ ನಮ್ಮೊಟ್ಟಿಗೆ ತನ್ನ ಪ್ರೀತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಅವರು ನಮಗೆ ಮಾಡ್ತಿರುವಂಥ ವಾಗ್ದಾನ ನಿನ್ನ ಮಾತ್ರ ಅಲ್ಲ, ನಿನ್ನ ಕುಟುಂಬವನ್ನು ಮಾತ್ರ ಅಲ್ಲ, ನಿನ್ನ ಇರುವಂಥದ್ದೆಲ್ಲವನ್ನು ನಾನು ಆಶೀರ್ವಾದ ಮಾಡ್ತೇನೆ. ಹಲ್ಲೆಲೂಯಾ. ದೇವರು ಮೊಟ್ಟ ಮೊದಲದಾಗಿ ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. ನಿನ್ನ ಬದುಕನ್ನು ಶುಭದ ಕಡೆಗೆ, ಆಶೀರ್ವಾದದ ಕಡೆಗೆ ಈ ತಿಂಗಳಿನಲ್ಲಿ ಕರ್ತನ ನಡೆಸ್ತಾನೆ. ಹಲ್ಲೆಲೂಯಾ. ದೇವರ ಅಪಾರವಾದ ಕೃಪೆ ಇದೆಯಲ್ಲ, ಅದು ಆತನ ದಯೆ ವರ್ಣಿಸಲು ಶಕ್ಯವಾದದ್ದು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಪ್ರತಿ ದಿನ ನಮ್ಮೊಟ್ಟಿಗೆ ಮಾತನಾಡ್ತಾರೆ, ಪ್ರತಿ ದಿನ ನಮ್ಮೊಟ್ಟಿಗೆ ಅವರು ವಾಗ್ದಾನದ ಮೂಲಕ ಮಾತನಾಡ್ತಾರೆ. ಅವರು ನಮಗೆ ಚೈತನ್ಯ ಪಡಿಸ್ತಾರೆ, ನಮ್ಮ ಹೃದಯಗಳನ್ನ ಚೈತನ್ಯ ಪಡಿಸ್ತಾರೆ. ನಮಗೆ ಯಾಕೆ ದೇವರು ಈ ಫೆಬ್ರವರಿ ತಿಂಗಳಿನಲ್ಲಿ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನಗಿರುವಂಥದ್ದೆಲ್ಲವನ್ನು ಆಶೀರ್ವದಿಸ್ತೀನಿ ಅಂದರೆ, ನಿನ್ನ ಜೀವಿತವನ್ನು ಆಶೀರ್ವಾದದ ಜೀವಿತವಾಗಿ, ಮತ್ತೊಬ್ಬರಿಗೆ ಆಶೀರ್ವಾದದ ಜೀವಿತವಾಗಿ ದೇವರು ಮಾರ್ಪಡಿಸ್ತಾರೆ. ನಿನ್ನನ್ನು ದೇವರು ಮತ್ತೊಬ್ಬರಿಗೆ ಆಶೀರ್ವಾದಕರವಾಗಿ ಬದುಕುವಂತೆ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಮತ್ತೊಬ್ಬರಿಗೆ ನೀನು ಆಶೀರ್ವಾದವಾಗಬೇಕಾದ್ರೆ ಮೊದಲು ನಿನ್ನನ್ನು ದೇವರು ಆಶೀರ್ವದಿಸಬೇಕು. ಮೊದಲು ನಿನ್ನ ಆತ್ಮಿಕ ಜೀವಿತವನ್ನು ಆಶೀರ್ವದಿಸಬೇಕು. ದೇವರು ಇವತ್ತು ನಿನ್ಗೆ ಹೇಳ್ತಾ ಇದ್ದಾರೆ, ನಾನು ಈ ಫೆಬ್ರವರಿ ತಿಂಗಳಿನಲ್ಲಿ ನಿನ್ನನ್ನು, ನಿನ್ನ ಆತ್ಮಿಕ ಜೀವಿತವನ್ನು, ನಿನ್ನ ಆದಾಯವನ್ನು ನಾನು ಆಶೀರ್ವಾದ ಮಾಡ್ತೇನೆ. ಆಮೇಲೆ ದೇವರ ಆ ಅಪ್ರಮೇಯವಾದಂಥ ವಾಗ್ದಾನ ಅವ್ರನ್ನ ಒಟ್ಟಿಗೆ ಮಾತನಾಡುವಾಗ ಅವರ ಪ್ರೀತಿ, ಅವರ ಕರುಣೆ, ಅವರ ದಯೆ ನಮಗೆ ಅರ್ಥವಾಗುತ್ತೆ. ಈ ತಿಂಗಳಿನಲ್ಲಿ ದೇವರು ವಿಶೇಷವಾಗಿ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಅನೇಕ ಸಾರಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿದ್ದು ನೀನು ನೋಡಿದಿರ್ಬೋದು, ಫ್ರೆಂಡ್ಸ್ಗಳ ಆಶೀರ್ವದಿಸಲ್ಪಟ್ಟಿದ್ದು ನೋಡಿರ್ಬೋದು, ಇನ್ನೊಬ್ಬರಿಗೆ ಪ್ರಮೋಷನ್ ಸಿಕ್ಕಿರೋದು ನೋಡಿದಿರ್ಬೋದು, ಮತ್ತೊಬ್ಬರು ನೀನು ನೋಡಿರ್ಬೋದು. ದೇವ್ರು ಈಗ ಹೇಳ್ತಾರೆ, ನೀನಾಗಿ ನೀನು ನೋಡುವಿ. ಯೋಬನ ಹೇಳಿದ ಹಾಗೆ, ನಾನು ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ಅಂದ್ರೆ ಮತ್ತೊಬ್ಬರಿಗೆ ಏನು ಆಶೀರ್ವಾದಗಳಾಗ್ತಾ ಇತ್ತು ಅದನ್ನ ನೀನು ನೋಡ್ತಾ ಇದ್ದೆ, ಬಟ್ ಈಗ ದೇವ್ರು ನಿನಗೆ ಆಶೀರ್ವಾದ ಮಾಡೋದನ್ನು ನೀನು ನೋಡ್ತೀಯ. ಅದಕ್ಕೆ ಯೋಬನ ಹೇಳೋದು, ನಾನು ನೋಡ್ತೀನಿ, ಮತ್ತೊಬ್ಬನಾಗಿ ಅಲ್ಲ. ಹಲ್ಲೆಲೂಯಾ. ನಿನ್ಗೆ ದೇವರು ಏನು ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ನೀನ್ ಕಣ್ಣಾರೆ ಕಾಣ್ತೀಯ, ನಿನ್ನ ಕುಟುಂಬದಲ್ಲಿ ಕಣ್ಣಾರೆ ಕಾಣ್ತೀಯ, ನಿನ್ನ ಜೀವಿತದಲ್ಲಿ ಕಣ್ಣಾರೆ ಕಾಣ್ತೀಯ. ನಿನ್ನನ್ನು ಮಾತ್ರ ಅಲ್ಲ, ಹಲ್ಲೆಲೂಯಾ, ನೀನು ಕಣ್ಣೆತ್ತಿ ನೋಡಿದಾಗ ಅನೇಕರು ಆಶೀರ್ವದಿಸಲ್ಪಟ್ಟಿದ್ದನ್ನ ಕಂಡಿರ್ಬೋದು, ಅನೇಕರು ಅಭಿವೃದ್ಧಿ ಆಗ್ತಾ ಇದ್ದಿದ್ದನ್ನ ಕಂಡಿರ್ಬೋದು, ಅನೇಕರು ಸಾಲಗಳು ಇಲ್ಲದೆ ಜೀವಿತ ನಡೆಸಿದ್ದನ್ನು ಕಂಡಿರ್ಬೋದು, ಮತ್ತೊಬ್ಬರು ಯಾವ ಸಮಸ್ಯೆ ಇಲ್ಲದೆ ಬಡ್ಡಿಗೆ ಹಣ ತೆಗೆದುಕೊಳ್ಳದೆ ಕಷ್ಟಪಟ್ಟು ಅವರ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದದನ್ನು ನೀನು ನೋಡಿದಿರ್ಬೋದು. ಅಯ್ಯೋ ದೇವರೇ, ನನಗೆ ಯಾವಾಗ ಈ ಜೀವಿತ ಬೇಕು, ನನಗೆ ಈ ಬದುಕು ಬೇಕು ಅಂತ ನೀನು ಯೋಚನೆ ಮಾಡ್ದಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಈ ತಿಂಗಳಿನಲ್ಲಿ ನೀನಾಗಿ ನೀನು ದೇವರ ಕಾರ್ಯವನ್ನು ನೋಡುವಿ, ನೀನಾಗಿ ನೀನು ದೇವರ ಆಶೀರ್ವಾದ ನೋಡುವಿ, ನೀನಾಗಿ ನೀನು ದೇವರ ಅದ್ಭುತವನ್ನು ಕಾಣುವಿ, ನೀನಾಗಿ ನೀನು ದೇವರ ಮಹತ್ಕಾರಗಳನ್ನು ಕಾಣುವಿ. ಅದೇ ಯೋಬನ ಹೇಳೋದು, ನಾನಾಗಿ ನಾನು ನೋಡುವೇನು. ಆಮೇಲೆ ಎಂಥ ಅದ್ಭುತವಾದ ದೇವರು. ಪ್ರಿಯ ಸಹೋದರ ಸಹೋದರಿ, ಈ ತಿಂಗಳಿನಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಪರ್ಟಿಕ್ಯುಲರ್ ಆಗಿ ಆಶೀರ್ವಾದ ಮಾಡ್ತಾರೆ. ವೈಯಕ್ತಿಕವಾಗಿ ನಿನ್ನ ಆತ್ಮಿಕ ಜೀವಿತವನ್ನ ನಿನಗೆ ನೀನಾಗಿ ನೀನು ನೋಡುವಂತೆ ಮಾಡ್ತೇನೆ. ಹಲ್ಲೆಲೂಯಾ. ಅನೇಕ ಭಕ್ತರು ಸತ್ಯವೇದದಲ್ಲಿ ಅನೇಕ ಅದ್ಭುತಗಳನ್ನ ಕಂಡ್ರು, ಮತ್ತೊಬ್ಬರಿಗೆ ಅದ್ಭುತಗಳಾಗಿದ್ದನ್ನು ಕಂಡ್ರು, ಮತ್ತೊಬ್ಬರಿಗೆ ಅತಿಶಯಗಳಾಗಿದ್ದನ್ನು ಕಂಡ್ರು. ಆದರೆ ದೇವರು ಇಸ್ರಾಯೇಲ್ಯರೇ ಅದ್ಭುತಗಳ ಕಾಣುವಂತೆ ಮಾಡಿದ್ರು, ದೇವರು ಇಸ್ರಾಯೇಲ್ಯರೇ ಅತಿಶಯಗಳ ಕಾಣುವಂತೆ ಮಾಡಿದ್ರು, ದೇವರು ಇಸ್ರಾಯೇಲರ ಕಣ್ಣಾರೆ ತಮ್ಮ ಅದ್ಭುತಗಳನ್ನ ಕಾಣುವಂತೆ ಮಾಡಿದ್ರು. ದೇವರು ಈ ತಿಂಗಳಿನಲ್ಲಿ ನೀನಾಗಿ ನೀನು ದೇವರ ಅದ್ಭುತವನ್ನು ಕಾಣುವಿ, ನೀನಾಗಿ ನೀನು ದೇವರ ಆಶೀರ್ವಾದವನ್ನು ಕಾಣುವಿ, ನೀನಾಗಿ ನೀನು ದೇವರ ಮಹತ್ಕಾರಗಳನ್ನು ಕಾಣುವಿ, ನೀನಾಗಿ ನೀನು ದೇವರ ಬಲವಾದ ಹಸ್ತ ನಿನ್ನೊಂದಿಗಿರೋದನ್ನು ಕಾಣ್ತೀಯ. ದೇವರ ಹಸ್ತವು ನಿನ್ನೊಂದಿಗಿದ್ದು ನಿನ್ನ ಜೀವಿತವನ್ನು ನಡೆಸುವಂಥದ್ದನ್ನ, ದೇವರು ನಿನ್ನ ಬದುಕನ್ನು ನಡೆಸುವಂಥದ್ದನ್ನ, ನಿನಗೆ ಅದ್ಭುತಗಳನ್ನು ಮಾಡುವಂಥದ್ದನ್ನ, ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಮಾರ್ಪಡಿಸಿ ಮತ್ತೊಬ್ಬರಿಗೆ ನಿನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ.
ಇದು ಈ ತಿಂಗಳಲ್ಲಿ ದೇವರು ನಮಗೆ ಕೊಡ್ತಾ ಇರುವಂಥ ವಾಗ್ದಾನ. ಅದು ಮಾತ್ರ ಅಲ್ಲ, ನಿನ್ನನ್ನು ಆಶೀರ್ವದಿಸುವುದು ಮಾತ್ರ ಅಲ್ಲ, ನಿನ್ನ ಕುಟುಂಬವನ್ನು ಆಶೀರ್ವದಿಸ್ತಾರೆ. ಅದರ ಅರ್ಥ ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ. ಆಮೇಲೆ ಯಾವುದೇ ವಿಧಾನದಲ್ಲಿರ್ಬೋದು, ಕರ್ತನು ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವದಿಸ್ತಾರೆ. ನಿನ್ನ ಕುಟುಂಬ ಇವತ್ತು ಯಾವುದೇ ರೀತಿಯಲ್ಲಿರ್ಬೋದು, ನಿನ್ನ ಮಕ್ಕಳು ಅಥವಾ ನಿನ್ನ ಗಂಡ, ನಿನ್ನ ಹೆಂಡತಿ, ಪ್ರತಿಯೊಬ್ಬೊಬ್ಬರನ್ನು ದೇವರ ಆಶೀರ್ವಾದ ಮಾಡ್ತಾರೆ. ತಿಂಗಳಲ್ಲಿ ಪ್ರತಿಯೊಬ್ಬೊಬ್ಬರು ದೇವರ ಹಸ್ತವನ್ನು ಕಾಣ್ತಾರೆ, ಪ್ರತಿಯೊಬ್ಬೊಬ್ಬರು ದೇವರ ಅತಿಶಯವನ್ನು ಕಾಣ್ತಾರೆ, ಪ್ರತಿಯೊಬ್ಬೊಬ್ಬರು ದೇವರ ಮಹಿಮೆಯನ್ನು ಕಾಣ್ತಾರೆ. ಎಷ್ಟೋ ಸಾರಿ ನೀನು ಇಷ್ಟು ಪ್ರಾರ್ಥನೆ ಮಾಡ್ತೀಯಲ್ಲ, ಇನ್ನೂ ಅದ್ಭುತ ಆಗಲಿಲ್ವಲ್ಲ, ನೀನು ಇಷ್ಟೊಂದು ಪ್ರಾರ್ಥನೆ ಮಾಡ್ತೀವಿ, ಇನ್ನೂ ಅತಿಶಯ ಆಗಲಿಲ್ವಲ್ಲ, ನನಗೆ ಕಷ್ಟ ತಾನೇ, ಕಷ್ಟಪಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವ್ರು ಕೇಳಿಲ್ವಲ್ಲ ಅಂತ. ನಿನ್ನ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ಇಡೀ ನಿನ್ನ ಕುಟುಂಬ ದೇವರ ಮಹಿಮೆಯನ್ನು ಕಾಣುವಂತೆ ದೇವರು ಮಾಡ್ತಾರೆ. ಇಡೀ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರ ನಂಬಿಕೆಯನ್ನು ಹೆಚ್ಚಿಸುವಂಥ, ನಿನ್ನ ಕುಟುಂಬದಲ್ಲಿರುವಂಥ ಮಕ್ಕಳಿಂದ ಹಿಡಿದು, ಹೆಂಡತಿಯಿಂದ ಹಿಡಿದು, ಗಂಡನಿಂದ ಹಿಡಿದು ಅವರ ನಂಬಿಕೆಯನ್ನು ಹೆಚ್ಚಿಸುವಂಥ ಅದ್ಭುತಗಳನ್ನು ಅವರು ಕಾಣ್ತಾರೆ. ಮೋಶೆ ಅದ್ಭುತಗಳ ಕಂಡ, ಬಟ್ ಇಸ್ರಾಯೇಲರನ್ನು ಬಿಡುಗಡೆ ಮಾಡಬೇಕಾದ್ರೆ ಇಡೀ ಇಸ್ರಾಯೇಲರ ಕುಟುಂಬಗಳೆಲ್ಲ ದೇವರ ಅದ್ಭುತಗಳು ಕಾಣ್ತು. ಇಡೀ ಇಸ್ರಾಯೇಲರ ಕುಟುಂಬಗಳೆಲ್ಲ ಅದ್ಭುತ ಅತಿಶಯಗಳು ಕಾಣ್ತು. ಇಡೀ ಇಸ್ರಾಯೇಲರ ಪ್ರತಿ ಕುಟುಂಬ ದೇವರ ಮಹಿಮೆಯನ್ನು ಕಾಣ್ತು. ಅಪೊಸ್ತಲ ಕೃತ್ಯಗಳಲ್ಲಿ 16ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರ್ತಿದೆ. ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿ ಇರ್ತಾನೆ. ಆಗ ಅನೇಕ ಸಂಗತಿಗಳು ನಡೆಯುತ್ತೆ. ಅವಾಗ ಸೆರೆಮನೆ ಯಜಮಾನನಿಗೆ ಪೌಲ ಹೇಳ್ತಾನೆ, ನೀನು ರಕ್ಷಿಸಲ್ಪಡುವಿ, ನಿನ್ನ ಮನೆಯವರು ರಕ್ಷಿಸಲ್ಪಡುವರು. ಈ ತಿಂಗಳಿನಲ್ಲಿ ನಿನಗೆ ಮಾತ್ರ ಅದ್ಭುತ ಅಲ್ಲ, ನಿನಗೆ ಮಾತ್ರ ಮಹತ್ಕಾರ್ಯ ಅಲ್ಲ, ನಿನಗೆ ಮಾತ್ರ ಅತಿಶಯ ಅಲ್ಲ, ನಿನ್ನ ಕುಟುಂಬದಲ್ಲಿರುವಂಥ ಎಲ್ರಿಗೂ ದೈವಿಕ ಶಕ್ತಿ ಗೊತ್ತಾಗುತ್ತೆ, ದೇವರ ಬಲ ಗೊತ್ತಾಗುತ್ತೆ, ದೇವರ ಅದ್ಭುತಗಳು ಗೊತ್ತಾಗುತ್ತೆ. ಅವರ ಜೀವಿತದಲ್ಲೂ ಅದ್ಭುತಗಳು ಕಾಣ್ತಾರೆ, ಅವರ ಬದುಕಿನಲ್ಲೂ ಅತಿಶಯಗಳು ಕಾಣ್ತಾರೆ, ಅವರ ಬದುಕಿನಲ್ಲೂ ಮಹಿಮೆಯನ್ನು ಕಾಣ್ತಾರೆ. ಅದು ಮಾತ್ರ ಅಲ್ಲ, ದೇವರು ನಿನ್ನನ್ನು ಆಶೀರ್ವದಿಸ್ತೀನಿ ಅಂದರು, ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತೀನಿ ಅಂದರು. ಮೂರನೇದಾಗಿ ನಿನಗಿರುವಂಥದ್ದೆಲ್ಲವನ್ನು ಆಶೀರ್ವದಿಸ್ತೀನಿ ಅಂದರು. ನಿನಗಿರುವಂಥ ವಾಹನಗಳನ್ನ ದೇವರು ಆಶೀರ್ವಾದ ಮಾಡ್ತಾರೆ, ನಮಗಿರುವಂಥ ದನ ಕುರಿಗಳನ್ನ ಆಶೀರ್ವಾದ ಮಾಡ್ತಾರೆ, ನಮಗಿರುವಂಥ ಸಮಸ್ತವನ್ನು ಆಶೀರ್ವಾದ ಮಾಡ್ತಾರೆ. ನಿನಗೇನೇನಿದೆಯೋ, ಒಂದು ವೇಳೆ ಗಾಡಿ ಇರ್ಬೋದು, ಒಂದು ವೇಳೆ ವ್ಯಾಪಾರ ಇರ್ಬೋದು, ಒಂದು ವೇಳೆ ಕೆಲಸ ಇರ್ಬೋದು, ಒಂದು ವೇಳೆ ಬಿಸ್ನೆಸ್ ಇರ್ಬೋದು, ಒಂದು ವೇಳೆ ದನ ಕುರಿಗಳಿರ್ಬೋದು, ಪ್ರತಿಯೊಂದೊಂದು ನಮಗಿರುವಂಥದ್ದೆಲ್ಲವನ್ನ ದೇವರು ಆಶೀರ್ವದಿಸಿ ಶುಭವನ್ನು ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ನಾವು ನಂಬೋಣ, ದೇವರು ಖಂಡಿತವಾಗಲೂ ಆತನು ಈ 3 ಹಂತದಲ್ಲೂ ನಮ್ಮನ್ನು ಆಶೀರ್ವದಿಸ್ತಾರೆ. ಮೊದಲು ನಮ್ಮನ್ನು ಆಶೀರ್ವದಿಸ್ತಾರೆ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ, ಮೂರನೇದಾಗಿ ನಮಗಿರುವಂಥದ್ದೆಲ್ಲವನ್ನು ಆಶೀರ್ವದಿಸ್ತಾರೆ. ನಮಗಿರುವಂಥ ಎಜುಕೇಷನ್ ಇರ್ಬೋದು, ನಮಗಿರುವಂಥ ಸ್ವಲ್ಪ ಹಣ ಇರ್ಬೋದು, ನಮಗಿರುವಂಥ ಯಾವುದೇ ಕಾರ್ಯಗಳಿರ್ಬೋದು, ಅವೆಲ್ಲವುಗಳನ್ನು ದೇವರು ಆಶೀರ್ವದಿಸಿ ಶುಭವನ್ನು ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಎಂಥ ಅದ್ಭುತವಾದ ದೇವರು. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆತನ ಕೃಪೆಯು, ಆತನ ಕರುಣೆಯು ದಿನ ದಿನವೂ ಹೊಸದಾಗಿ ದೊರಕುತ್ತಂತೆ. ಈ ತಿಂಗಳಿನಲ್ಲಿ ಪ್ರತಿದಿನ ಹೊಸ ಹೊಸ ಅನುಭವ, ಹೊಸ ಹೊಸ ಅದ್ಭುತಗಳು, ಹೊಸ ಹೊಸ ಆಶೀರ್ವಾದಗಳನ್ನು ಮೊದಲು ನೀನು ಕಾಣುವಂತೆ ದೇವರು ಮಾಡ್ತಾರೆ. ಆಮೇಲೆ ನಿನ್ನ ಕುಟುಂಬವೆಲ್ಲ ಅನುಭವಿಸುವಂತೆ ಮಾಡ್ತಾರೆ, ನಿನ್ನ ಕುಟುಂಬವೆಲ್ಲ ಆಶೀರ್ವಾದದಲ್ಲಿ ಪಾಲುಗಾರನಾಗಿ ಮಾಡ್ತಾರೆ. ಮೂರನೇದಾಗಿ ನಿನಗಿರುವಂಥದ್ದೆಲ್ಲವನ್ನು ದೇವರು ಆಶೀರ್ವದಿಸಿ ಶುಭವನ್ನು ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಆತನು ತನ್ನ ಶುಭವನ್ನು ನಿಮಗೆ ಅನುಗ್ರಹಿಸ್ತಾನೆ. ದೇವರ ವಾಕ್ಯದಲ್ಲಿ ಕೀರ್ತನೆ 23:6 ಈ ರೀತಿ ಬರೆದಿದೆ, ಆತನ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸಬಹುದು. ಈ ತಿಂಗಳಿನಲ್ಲಿ ನಿನ್ನನ್ನು ಹಿಂಬಾಲಿಸುತ್ತೆ, ನಿನ್ನ ಕುಟುಂಬವನ್ನು ಹಿಂಬಾಲಿಸುತ್ತೆ, ನಿನಗಿರುವಂಥದ್ದೆಲ್ಲವನ್ನು ಹಿಂಬಾಲಿಸುತ್ತೆ. ನೀನು ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಮಾಡು. ಪ್ರತಿದಿನ ಎದ್ದು, ದೇವರೇ ನೀನು ವಾಗ್ದಾನ ಮಾಡಿದ್ದಿ, ನೀನು ವಾಗ್ದಾನವನ್ನು ನೆರವೇರಿಸಬಹುದು. ನಿನಗೂ ನಿನ್ನ ಕುಟುಂಬಕ್ಕೂ ನಿನಗಿರುವಂಥದ್ದೆಲ್ಲವನ್ನು ಆಶೀರ್ವದಿಸ್ತೇನೆ, ಶುಭವನ್ನು ಅನುಗ್ರಹಿಸ್ತೇನೆ ಅಂತ ಹೇಳಿದಲ್ಲ, ಶುಭವನ್ನು ಅನುಗ್ರಹಿಸು. ನಿನ್ನ ಪ್ರಾಂತದಲ್ಲಿ ಸಮಾಧಾನ, ನಿನ್ನ ಕುಟುಂಬದಲ್ಲಿ ಸಂತೋಷ, ನಿನ್ನ ಕುಟುಂಬದಲ್ಲಿ ನೆಮ್ಮದಿ, ನಿನ್ನ ಕುಟುಂಬದಲ್ಲಿ ಆರೋಗ್ಯ, ಪರಿಪೂರ್ಣ ಆರೋಗ್ಯ ಇರುತ್ತೆ. ಕರ್ತನ ಈ ತಿಂಗಳಿನಿಂದ ಪ್ರತಿಯೊಂದು ದಿನ ನಿನಗೆ ಪೂರ್ಣ ಆರೋಗ್ಯವನ್ನು ದೇವರು ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ. ಸುಕ್ಷೇಮವನ್ನು ಅನುಗ್ರಹಿಸ್ತಾನೆ. ನಿನಗೂ ನಿನ್ನ ಕುಟುಂಬಕ್ಕೂ ನಿನಗಿರುವಂಥದ್ದೆಲ್ಲಕ್ಕೂ ದೇವರು ಸುಕ್ಷೇಮವನ್ನು ಅನುಗ್ರಹಿಸಿ ಆಶೀರ್ವಾದ ಮಾಡ್ತಾರೆ. ಅದು ಪರಿಶುದ್ಧಾತ್ಮನಾದ ದೇವರ ಕಾರ್ಯ, ಅದು ಸರ್ವಶಕ್ತನಾದ ದೇವರ ಕಾರ್ಯ. ಆದ್ದರಿಂದ ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಜೀವಿಸಿ, ದೇವರನ್ನ ಗಟ್ಟಿಯಾಗಿ ಹಿಡಿದು ಜೀವಿಸುತ್ತಾ ದೇವರಿಗೋಸ್ಕರ ಬದುಕು. ದೇವರನ್ನೇ ನೆನೆಸ್ಕೋ, ದೇವರನ್ನೇ ಆತುಕೋ, ದೇವರ ಮೇಲೆಯೇ ನಂಬಿಕೆ ಇಡು, ದೇವರ ಮೇಲೆಯೇ ಭರವಸೆ ಇಡು. ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡುತ್ತೆ. ಹಲ್ಲೆಲೂಯಾ. ನಿಮ್ಮ ನಿರೀಕ್ಷೆಯಲ್ಲ, ನಿಮ್ಮ ನಂಬಿಕೆಯಲ್ಲ, ನಿಮ್ಮ ಭರವಸೆಯಲ್ಲ ಯಾರಾಗಬೇಕು?
ನಿಮ್ಮನ್ನು ನಿತ್ಯ ಜೀವಕ್ಕೆ ಕರೆದಂಥ, ನಿಮ್ಮನ್ನು ಆಶೀರ್ವದಿಸುವಂಥ, ನಿಮಗೆ ಶುಭಗಳನ್ನು ಅನುಗ್ರಹಿಸುವಂಥ ದೇವರ ಮೇಲೆ ಮಾತ್ರ ಇರಲಿ. ಹಲ್ಲೆಲೂಯಾ. ಅವ್ರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಿ ಕರ್ತನು ಖಂಡಿತವಾಗಲೂ ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರ ಮಹಿಮೆ ನಿಮ್ಮೊಂದಿಗಿರಲಿ.